ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಸ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್ ಇವತ್ತು ಎಲ್ನಿಡೋಯಿಂದ ಪೊಲವನ್ಗೆ ಹೋಗ್ತಾ ಇದೀವಿ ವ್ಯಾನ್ ಅಲ್ಲಿ. ಇದರಲ್ಲಿ ಒಂದು ಬ್ರೇಕ್ಫಾಸ್ಟ್ ಬ್ರೇಕ್ ಇದೆ. ಇಲ್ಲಿ ವೆಜ್ ಆಪ್ಷನ್ ಅನ್ನೋದು ಏನು ಇಲ್ಲ, ಎಲ್ಲ ನಾನ್ ವೆಜ್ ಆಪ್ಷನ್ ಇರೋದ್ರಿಂದ ಮ್ಯಾಂಗೋ ಜ್ಯೂಸ್ ಹೇಳಿದ್ದೀನಿ ಒಂದು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಇನ್ನೊಂದೇನೊಂದು ಗೈಸ್ ತುಂಬಾ ಏನಂತಂದ್ರೆ ಅರ್ಥನೇ ಮಾಡ್ತಿಲ್ಲ ನಾವ್ ಏನ್ ಕೇಳ್ತಾ ಇದೀವಿ ಅಂತ ಅನ್ಸುತ್ತೆ. ಅವರೇ ಏನೇನೋ ಅರ್ಥವಾಗಿ ಹೋಗಿ ಹೇಳಿ ಮಾಡ್ತಾರೆ. ಹುಷಾರಾಗಿ ಅವ್ರು ಹೇಳತ್ತಿಗೆ ರಿಪೀಟ್ ಆರ್ಡರ್ ಮಾಡ್ತಿರ್ತಾರೆ. ಇನ್ನೊಂದ್ಸಲಿ ನಾವು ಯೋಚನೆ ಮಾಡಬೇಕು, ಇಲ್ಲ ಅಂತಂದ್ರೆ ಅವ್ರಿಗೆ ಏನೇನು ಅನ್ಸುತ್ತೋ ಅದೆಲ್ಲ ಮಾಡ್ಬಿಡ್ತಾರೆ. ತಿನ್ಬೇಕು ಅಷ್ಟೇ. ಮ್ಯಾಂಗೋ ಶೇಕ್ ಬಂದಿದೆ. ನಾನು ಇಲ್ಲಿ ಮ್ಯಾಂಗೋ ಜ್ಯೂಸು ವಿತೌಟ್ ಐಸ್ ಅಂತ ಆರ್ಡರ್ ಮಾಡಿದ್ದೆ ಗೈಸ್. ಸೊ ಬಟ್ ಅವರು ಮ್ಯಾಂಗೋ ಜ್ಯೂಸು ವಿತೌಟ್ ಶುಗರ್ ಕೊಟ್ಟಿದ್ದಾರೆ. ನಾನೇನು ಐಸ್ ಅವಾಯ್ಡ್ ಮಾಡೋಣ ಅಂತ ಅಂದರೆ ಅವ್ರು ನನ್ನ ಹ್ಯಾಪಿನೆಸ್ನೇ ಅವಾಯ್ಡ್ ಮಾಡಿದ್ರು. ಸೊ ಅದನ್ನು ಕುಡಿದು ನನ್ನ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ಓನರು ಅವ್ರಿಗೆ ಗಿಲ್ಟ್ ಆಗಬೇಕು ಆ ಥರ ಆಯಿತು. ಫೈನಲಿ ಇಂಡಿಯನ್ ಫುಡ್ ಸಿಕ್ಕಿದೆ. ಏನು ಅಂತಂದ್ರೆ 3 ಇಂಡಿಯನ್ ಬ್ರದರ್ಸ್. ಸೊ ವಿತ್ 3 ಇಂಡಿಯನ್ ಬ್ರದರ್ಸ್ ಇಂಡಿಯನ್ ಫುಡ್, ಅದು ವೆಜಿಟೇರಿಯನ್ ಪಿಜ್ಜಾ ಸಿಕ್ಕಿದೆ. ಸೊ ಇಟ್ಸ್ ಟೈಮ್ ಟು ಎಂಜಾಯ್ ದ ವೆಜಿಟೇರಿಯನ್ ಫುಡ್. ತುಂಬಾ ಚೆನ್ನಾಗಿದೆ ಪಿಜ್ಜಾ. ಸೊ ಅದನ್ನ ಏನು ಇಲ್ಲ ಅಂತ ಅನ್ಸುತ್ತೆ, ಚೆನ್ನಾಗಿದೆ. ಗೈಸ್ ಇದು ಪೋರ್ಟೋ ಪ್ರಿನ್ಸಿಕಾ ಏರ್ಪೋರ್ಟ್ ಪಕ್ಕದಲ್ಲಿರೋವಂಥ ಇದು ಶಾಪು, ಪಿಜ್ಜಾ ಶಾಪು. ವೆಜಿಟೇರಿಯನ್ ಆಪ್ಷನ್ ಕೂಡ ಇಲ್ಲಿ ಸಿಗುತ್ತೆ. ಗೈಸ್ ಇಂಡಿಯನ್ 3 ಜನ ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಜೊತೆಗೆ ಪಿಜ್ಜಾ ತಿಂದ್ವಿ, ವೆಜ್ ಪಿಜ್ಜಾ. ದೇ ಆರ್ ಆಲ್ಸೋ ವೆಜಿಟೇರಿಯನ್ ಆ್ಯಂಡ್ ವೆಜ್ ಪಿಜ್ಜಾ ತಿಂದ್ವಿ ಆ್ಯಂಡ್ ಗುಡ್ ಥಾಟ್ ಶೇರ್ ಮಾಡಿದ್ವಿ. ಇವಾಗ ನಾನು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನೋ ನಾಳೆ ಅವ್ರು ಅದೇ ಜಾಗಕ್ಕೆ ಬರ್ತಾ ಇದ್ದಾರೆ. ಎಕ್ಸ್ಪ್ಲೋರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಜಂಗಲ್. ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಒಂಥರ ಸುಮ್ಮನೆ ಹೋಗ್ತಿರೋ ಅನ್ನ ಕರೆದು ಅಣ್ಣ ಏನೇನೋ ಮಾತಾಡಿ ತಲೆಗೆ ಕೈ ಹಾಕಿ ಕಳಿಸ್ದ ಗೈಸ್. ಇದೇ ನೋಡಿ ಪೋರ್ಟೋ ಪ್ರಿನ್ಸಿಕಾ ಏರ್ಪೋರ್ಟು. ನಾನು ಇಲ್ಲಿಂದ ನೆಕ್ಸ್ಟ್ ಫ್ಲೈಟ್ ಹತ್ಕೊಂಡು ನನ್ನ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀನಿ. ಗೈಸ್ ಪೋರ್ಟೋ ಪ್ರಿನ್ಸಿಕಾ ಇಂದ ನಾನು ಇವಾಗ ಸೆಬು ಸಿಟಿಗೆ ಬಂದಿದ್ದೀನಿ. ಸೊ ಇವತ್ತು ಮತ್ತು ಇನ್ನೂ 2 ದಿವಸ ನಾನು ಸೆಬುಲ್ಲೇ ಸ್ಟೇ ಮಾಡ್ತೀನಿ ಗೈಸ್. ಸೊ ಇದೇ ನೋಡಿ ಸೆಬು ಬ್ರಿಡ್ಜು. ಇವಾಗ ಏನು ನೋಡ್ತಾ ಇದ್ದೀರಾ ಅಂತ, ಇವಾಗ ನಾನು ಡೈರೆಕ್ಟ್ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಇಲ್ಲಿಗೆ ನಾನು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಹೊಸ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ಬೆಳಗ್ಗೆ ಸಿಗೋಣ. ಬೆಳಗ್ಗೆ ಎದ್ದಿದ ತಕ್ಷಣ ಸಖತ್ತಾಗಿರೋ ಒಂದು ಕಾಫಿ ಕುಡ್ಕೊಂಡು ಅರ್ಜೆಂಟಾಗಿ ಅರ್ಲಿ ಮಾರ್ನಿಂಗ್ 7 ಗಂಟೆಗೆ ಗೈಸ್ ನಾನು ಹೊರಟಿರೋದು ಮೋಲ್ಬೋಲ್ ಅನ್ನೋವಂಥ ಒಂದು ಅದ್ಭುತವಾಗಿರುವಂಥ ಜಾಗ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಿಟಿ ಟೂರ್ ತೋರಿಸ್ತಾ ಇದ್ದೀನಿ ನಾನು ಹೇಗಿದೆ ಅಂತ. ಭಾಳ ಚೆನ್ನಾಗಿದೆ ಸಿಟಿ, ತುಂಬ ಕ್ಲೀನಾಗಿ ಫ್ಯಾನ್ಸಿಯಾಗಿದೆ. ನಾನು ರ್ಯಾಪಿಡೋ ಹೇಗೆ ಇಲ್ಲಿದೆಯೋ ಅದೇ ಥರ ಅಲ್ಲಿ ಅಂಕಾಸ್ ಅನ್ನೋ ಒಂದು ಬೈಕ್ ರೆಂಟ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿಗೆ ಅಂತ. ವಿಂಡೋ 5 ಹೋಗೋಣ, ಖಾಲಿ ಇದೆ. ಹೋಗೋಣ, ಬೇಬೆಗೆ ಹೋಗೋಣ. ಸೊ ಟಿಕೆಟ್ ತಗೊಂಡಿದ್ದೀನಿ ಮೋಲ್ಬೋಲ್ಗೆ 210 rupees AC ಇದಕ್ಕೆ. ಮೋಲ್ಬೋಲ್ಸ್ಗೆ ತುಂಬಾ ಸಿಕ್ಕಿದೆ. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ನೋಡೋಣ ಹೇಗಿರತ್ತೆ ಬಸ್ ಜರ್ನಿ. ಇದು ಅಪ್ರಾಕ್ಸಿಮೇಟ್ಲಿ 3 and 4 hours ತಗೊಳ್ತಂತೆ. ಸೊ ಗೈಸ್ ನಾವು ಮಾಲ್ಬೋ ಹೋಗುವಂಥ ರೋಡಲ್ಲಿ ಒಂದು ಬಿಗ್ ಸ್ಟಾಪ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ 1 hour ಆಗತ್ತಂತೆ.
ನೋಡೋಣ. ಸೊ ಈ ಪಿಚ್ ಸ್ಟಾಪಲ್ಲಿ ಗೈಸ್ ಬಿಟ್ಟಾಗೆ ಸೀನರಿ ಓಪನ್ ಆಗ್ತಾ ಇತ್ತು. ಏನು ಸೂಪರ್ ಆಗಿತ್ತು ಅಂತ ಹೇಳ್ತೀರಾ, ಸಕ್ಕದಾಗಿತ್ತು. ಅದರ ಮಧ್ಯ ಇಲ್ಲಿ ಕುರುಕ್ ತಿಂಡಿಗಳೆಲ್ಲ ಇದೆ, ಬಿಸ್ಕೆಟು, ಚಕ್ಲಿ ಮತ್ತು ಏನೇನೋ ನೀವು ನೋಡ್ತಾ ಇದ್ದೀರಲ್ಲ ಅದನ್ನು ತೊಗೊಂಡು ಅಲ್ಲಿ ಕುತ್ಕೊಂಡು ಆರಾಮಾಗಿ ತಿನ್ಬೋದು. ಬಟ್ ನಾನು ತಿನ್ನಲಿಲ್ಲ. ಸೊ ಗೈಸ್, ನಾವು ಮೆಲ್ಬೋ ಬಂದಿದ್ದೀವಿ. ಇಲ್ಲಿ ಒಂದು ಬೈಕ್ ಟ್ಯಾಕ್ಸಿನ ತಗೊಂಡಿದ್ದೀವಿ. ತಗೊಂಡು ಇವಾಗ ಬೀಚ್ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಬೀಚ್ ಹೇಗಿದೆ ಅಂತ. ಗೈಸ್, ನಾನೇನು ಪ್ಲ್ಯಾನ್ ಮಾಡಿದ್ದೆ ಅಂತಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪದೇ ಪದೇ ಟ್ರಾನ್ಸ್ಪೋರ್ಟೇಷನ್ ಚೇಂಜ್ ಮಾಡೋದಾಗಲಿ ಅಥವಾ ರೆಂಟ್ ಮಾಡೋದಾಗಲಿ ತುಂಬಾ ಕಾಸ್ಟ್ಲಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಅವರ್ಲಿ ಬೇಸಿಸಲ್ಲಿ ನಾನು ಬೈಕ್ ರೆಂಟ್ ಮಾಡಿದ್ದೆ. ಅವನಂತೂ ಅವ್ರನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅಂತ ಇವನ್ನ ನೋಡಿ ಕಲಿಬೋದು. ಬೇರೆ ಸಿಕ್ಕಿದ ಚಾನ್ಸು ಓಡಿಸ್ತಾ ಇದ್ದ ಗೈಸ್. ಜೀವ ಬೈಕ್ ಬಂದಿತ್ತು, ಇಲ್ಲಿ ಜೀವ ಹೋಗಿ ಫುಲ್ಲು ರೋಸ್ಟ್ ಆಗ್ತಿತ್ತು. ಕ್ಲಿಯರ್ ಸ್ಯಾಂಡ್ ಬೀಚ್ ಅಂತ ಏನು ಹೆಸರಿಗೆ ಇದೆಯೋ ಅದರ ತಕ್ಕನಂಗೆ ಕ್ಲಿಯರ್ ಆಗಿತ್ತು. ಈ ಬೀಚು ತುಂಬ ಅದ್ಭುತವಾಗಿತ್ತು, ಸಕ್ಕದಾಗಿತ್ತು. ಫಸ್ಟ್ ಲುಕ್ಕಲ್ಲಿ ಸೀನಿಕ್ ಆಗಿತ್ತು. ಇಲ್ಲಿಂದ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸೇ ಇರ್ತಿಲ್ಲ, ಅಷ್ಟು ಚೆನ್ನಾಗಿತ್ತು ಗೈಸ್. ನಾನು ಇಲ್ಲಿ ಸ್ನಾರ್ಕ್ಲಿಂಗು ಅಥವಾ ಸ್ಕೂಬಾ ಡೈವಿಂಗ್ ಏನಿಲ್ಲಿ ತುಂಬ ಫೇಮಸ್ ಅಂತ ಹೇಳ್ತಾರೋ ನಾನು ಕೂಡ ಅದನ್ನು ಮಾಡಬೇಕು ಅಂತ ತುಂಬ ಆಸೆ ಆಗ್ತಿತ್ತು. ಅನ್ಫಾರ್ಚುನೇಟ್ಲಿ ನಾನು ಎಕ್ಸ್ಟ್ರಾ ಕ್ಲಾತ್ಸ್ ಏನು ತೊಗೊಂಡೋಗಿರಲಿಲ್ಲ. ಆ್ಯಂಡ್ ನೋಡಿ, ಇದೇ ವೈಟ್ ಕೋರಲ್ ಬೀಚ್ ಅಂತ. ಇಲ್ಲಿ ನೋಡ್ಬೋದು ನೀವು ಟ್ಯೂಬ್ಗಳು, ಸ್ನಾರ್ಕ್ಲಿಂಗ್ ಕಿಟ್ ಎಲ್ಲ ಇದೆ. ಇದು ವೈಟ್ ಕೋರಲ್ ಬೀಚ್. ಇಲ್ಲಿಂದ ಸ್ನಾರ್ಕ್ಲಿಂಗ್ ಮಾಡೋರ್ಗಂತೂ ಬೆಸ್ಟ್ ಜಾಗ. ಇಲ್ಲಿಂದ ಸ್ವಲ್ಪ ದೂರಕ್ಕೆ ನಿಮಗೆ ಸ್ನಾರ್ಕ್ಲಿಂಗ್ ಮಾಡೋದಕ್ಕೆ ಜಾಗ ಸಿಗುತ್ತೆ ಇಲ್ಲಿ. ಆಮೇಲೆ ತುಂಬ ಏನು ಡೀಪ್ ಇಲ್ಲ ಗೈಸ್, ನೀವು ನೋಡ್ತಾ ಇರ್ಬೋದು. ಹತ್ತತ್ರನೇ ಫಿಶ್, ಒಳ್ಳೊಳ್ಳೆ ಜಲಿ ಫಿಶ್ ಆಗಿರಲಿ ಮತ್ತು ಎಷ್ಟೊಂದು ಫಿಶಸ್ಗಳೆಲ್ಲ ಸಿಗ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ಸ್ನಾರ್ಕ್ಲಿಂಗ್ ಮಾಡ್ತಾ ಇದ್ದಾರೆ. ಬನ್ನಿ ಗೈಸ್, ಒಂದು ಒಳ್ಳೆ ಸಿನಿಮ್ಯಾಟಿಕ್ ಶಾಟ್ನ ಎಂಜಾಯ್ ಮಾಡ್ಕೊಂಡು ಬರೋಣ. ನೀವು ನೋಡ್ತಾ ಇರ್ಬೋದು ಇಲ್ಲಿ ವಾಟರ್ ಎಷ್ಟು ಕ್ಲಿಯರ್ ಆಗಿದೆ ಅಂತ. ನಮ್ಮ ಫ್ಯೂಚರ್ ಇಷ್ಟು ಕ್ಲಿಯರ್ ಆಗಿರಲ್ಲ ಗೈಸ್. ನಾನು ಇಲ್ಲಿಂದ ಇನ್ನೊಂದು ಬೀಚ್ಗೆ ಹೋಗ್ತಾ ಇದ್ದೀನಿ, ಅದೇ ಮೇನ್ ಬೀಚ್ ಆಗಿರುತ್ತೆ. ಸೊ ಇಲ್ಲೇ ಮೇನ್ ಸ್ಕೂಬಾ ಡೈವು ಮತ್ತು ಸ್ನಾರ್ಕ್ಲಿಂಗ್ ಮಾಡೋವಂಥ ಜಾಗ. ಇದೇ ನೋಡಿ ಗೈಸ್, ಎಲ್ಲರೂ ಮೇನ್ ಅಟ್ರಾಕ್ಷನ್ ಅಂತಲೇ ಕರಿಬೋದು. ಇಲ್ಲಿ ಸ್ಕೂಬಾ ಡೈವಿಂಗು ಮತ್ತು ಸ್ನಾರ್ಕ್ಲಿಂಗು ಇಲ್ಲೂ ಕೂಡ ಮಾಡ್ತಾರೆ. ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮತ್ತು ಎಷ್ಟೋ ಜನ ಇಲ್ಲಿ ಬಂದು ಸ್ಕೂಬಾ ಡೈವ್ಗೋಸ್ಕರನೇ ಸ್ಟೇ ಮಾಡ್ತಾರೆ. ಮತ್ತು ಇಲ್ಲಿ ಇನ್ನೊಂದೇನಂದರೆ ಬರೀ ಬೀಚ್ ಅಷ್ಟೇ ಅಲ್ಲ, ಹೈಕಿಂಗ್ ಎಲ್ಲ ಕೂಡ ಹೋಗ್ಬೋದು. ಸೊ ನಿಮ್ಮ ಐಟನರಿಲಿ ಇದು ಒಂದು ದಿನ ನೀವು ಆ್ಯಡ್ ಮಾಡ್ಕೋಬೋದು ಗೈಸ್. ಸೆಬುಗೆ ಏನಾರ ನೀವು ವಿಸಿಟ್ ಮಾಡಿದ್ರೆ. ಬೀಚಿಂದ ನಾನು ಡೈರೆಕ್ಟಾಗಿ ಬಸ್ ಸ್ಟೇಷನ್ ಹತ್ರ ಬಂದೆ. ಇಲ್ಲಿ ಒಂದು ಪೋರ್ಟ್ ಥರ ಏನಿತ್ತು, ತುಂಬ ಕ್ಯೂರಿಯಸ್ ಅನಿಸ್ತಾ ಇರ್ತದೆ. ಸೊ ಅದಕ್ಕೆ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬರೋಣ ಅಂತ ನಾನು ಇಲ್ಲಿ ಬಂದೆ. ನೀವೇ ನೋಡ್ತಾ ಇರ್ಬೋದು, ಇದು ತುಂಬಾ ಸೂಪರ್ ಸೀನಿಕ್ ಆಗಿರೋವಂಥ ಜಾಗ. ಇದು ಎಷ್ಟು ಕ್ಲೀನಾಗಿದೆ, ಹೇಗೆಲ್ಲ ಮೇಂಟೈನ್ ಮಾಡಿದ್ದಾರೆ ಅಂತ ನೀವೇ ನೋಡ್ತಾ ಇರ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು ಗೈಸ್. ಸೊ ಇದು ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಆಗಿ ನನಗೆ ಉಳ್ಕೊಂತು. ಆಗಿತ್ತು ಮಲಬೋಲ್ದು ಓವರ್ ಆಲ್ ಹಿಸ್ಟ್ರಿ. ಸೊ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ಮತ್ತೆ ಸ್ನಾರ್ಕ್ಲಿಂಗ್ ಮಾಡೋದನ್ನೆಲ್ಲ ನೋಡಿದ್ದೀನಿ. ನಿಮ್ಗೆ ಓವರ್ ಆಲ್ ಆಗಿ ನೇಚರ್ ಹೆಂಗಿತ್ತು ಏನೇನು ಅದೆಲ್ಲ ಕಂಪ್ಲೀಟ್ ಆಗಿ ತೋರಿಸ್ಕೊಂಡು ಕೊಟ್ಟು ಬಂದೀನಿ. ಇಲ್ಲಿಂದ ನಾನು ಬ್ಯಾಕ್ ಬಸ್ ಹಿಡ್ಕೊಂಡು ಸೆಬುಗೆ ಹೋಗ್ತೀನಿ. ಸೆಬುವಿಂದ ನೆಕ್ಸ್ಟ್ ನನ್ನ ಐಟನರಿಲಿ ಯಾವುದಿದೆ ಅಂತಂದರೆ ಅದು ಸರ್ಪ್ರೈಸ್ ಆಗಿ ಇಟ್ಟಿರ್ತೀನಿ. ಸೊ ಅಲ್ಲಿ ಕರ್ಕೊಂಡೋಗಿ ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ತೋರಿಸ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್ ಫ್ರಮ್ SI Vlogs ಕನ್ನಡ. ಥ್ಯಾಂಕ್ ಯು, ಬಾಯ್.